ಹಾಯ್ ಹಲೋ ನಮಸ್ತೆ. ಪ್ರತಿದಿನವೂ ಕೂಡ ಟಾಕ್ಸಿಕ್ ಮೂವಿಗೆ ಸಂಬಂಧಪಟ್ಟಂತೆ ಒಂದಲ್ಲ ಒಂದು ರೀತಿಯ ಅಪ್ಡೇಟ್‌ಗಳು ಬರ್ತಾ ಇರ್ತಕ್ಕಂಥದ್ದು. ಪೋಸ್ಟರ್‌ಗಳನ್ನಾಗಿರ್ಬೋದು, ವೀಡಿಯೋಸ್‌ಗಳನ್ನಾಗಿರ್ಬೋದು, ಸಾಂಗ್ಸ್‌ಗಳ ಬಗ್ಗೆ ಸಂಬಂಧಪಟ್ಟಿರ್ತಕ್ಕಂತಹ ಅಪ್ಡೇಟ್‌ಗಳಾಗಿರ್ಬೋದು. ಯಾರು ಈ ಪೂರ್ವದಲ್ಲಿ ಟಾಕ್ಸಿಕ್ ಮೂವಿಗೆ ಸಂಬಂಧಪಟ್ಟಂತೆ ಪೋಸ್ಟ್‌ಪೋನ್ ಆಗುತ್ತೆ ಅನ್ನೋ ನಿಟ್ಟಿನಲ್ಲಿ ಏನು ಹೇಳ್ತಾ ಬರ್ತಾ ಇದ್ರೋ, ಗಾಸಿಪ್ಸ್‌ಗಳನ್ನು ಹಬ್ಬಿಸ್ತಾ ಇದ್ರೋ, ಅವರಿಗೆಲ್ಲರಿಗೂ ಕೂಡ ನೋಡಿಕೊಳ್ಳುವ ಹಾಗೆ ಟಾಕ್ಸಿಕ್ ಮೂವಿಯಿಂದ ಅಥವಾ ಟಾಕ್ಸಿಕ್ ಟೀಮಿಂದ ಪ್ರತಿದಿನವೂ ಕೂಡ ಮಾರ್ಚ್ 19ಕ್ಕೆ ಬಿಡುಗಡೆ ಮಾಡ್ತೀವಿ ಸಿನಿಮಾ ಅನ್ನುವಂತಹ ನಿಟ್ಟಿನಲ್ಲಿ ಅಪ್ಡೇಟ್ ಮೇಲೆ ಅಪ್ಡೇಟು ಬರ್ತಾ ಇರ್ತಕ್ಕಂಥದ್ದು. ಸೊ ಒಂದಿಷ್ಟು ಪೋಸ್ಟರ್ಗಳನ್ನು ಟಾಕ್ಸಿಕ್ ಟೀಮ್ ಇದೀಗ ರಿಲೀಸನ್ನು ಮಾಡಿರ್ತಕ್ಕಂಥದ್ದು. ಅದರಲ್ಲೂ ಕೂಡ ಟಾಕ್ಸಿಕ್ ಮೂವಿಯಲ್ಲಿ ನಮ್ಮ ಕನ್ನಡಿಗರು ಕೂಡ ಇದ್ದಾರೆ ಅನ್ನುವಂಥದ್ದು ನಾವೆಲ್ಲರೂ ಕೂಡ ಹೆಮ್ಮೆ ತರುವಂತಹ ವಿಚಾರ. ಸೊ ಇಲ್ಲಿ ಮೊದಲು ಹೇಳಲಾಗ್ತಾ ಇತ್ತು, ಟಾಕ್ಸಿಕ್ ಮೂವಿಯಲ್ಲಿ ಕೇವಲ ಪರಭಾಷೀಯರನ್ನು ಮಾತ್ರ ಕರ್ಕೊಂಡು ಬರಲಾಗಿದೆ. ಯಾವುದೇ ಕಾರಣಕ್ಕೂ ಕೂಡ ನಮ್ಮಲ್ಲಿರ್ತಕ್ಕಂಥವರಿಗೆ ಕೆಲಸ ಕೊಟ್ಟಿಲ್ಲ, ಪರಭಾಷೀಯರನ್ನೇ ಹಾಕ್ಕೊಂಡು ಸಿನಿಮಾವನ್ನು ಮಾಡ್ತಾ ಇದ್ದಾರೆ ಅನ್ನುವಂತಹ ಒಂದಿಷ್ಟು ಗಾಸಿಪ್ಸ್‌ಗಳು ಹರಿದಾಡ್ತಾ ಇದ್ವು. ಅದರ ಬೆನ್ನಲ್ಲೇ ಇವತ್ತು ಟಾಕ್ಸಿಕ್ ಮೂವಿಗೆ ಸಂಬಂಧಪಟ್ಟಂತೆ ಒಂದು ಪೋಸ್ಟರನ್ನು ಬಿಡುಗಡೆ ಮಾಡೋದರ ಮುಖಾಂತರ ನಮ್ಮ ಕನ್ನಡಿಗರು ಕೂಡ ಅದರಲ್ಲಿ ಭಾಗಿಯಾಗಿದ್ದಾರೆ, ನಮ್ಮ ಕನ್ನಡಿಗರು ಕೂಡ ಅದರಲ್ಲಿ ಇದ್ದಾರೆ ಎನ್ನುವಂತಹ ಮಾತನ್ನು ಹೇಳುವಂತಹ ಕೆಲಸವನ್ನು ಟಾಕ್ಸಿಕ್ ಟೀಮ್ ಮಾಡಿದೆ. ಸೊ ದಿನದಿಂದ ದಿನಕ್ಕೆ ಟಾಕ್ಸಿಕ್ ಮೂವಿಗೆ ಸಂಬಂಧಪಟ್ಟಿರ್ತಕ್ಕಂತಹ ಕ್ಯೂರಿಯಾಸಿಟಿ, ಟಾಕ್ಸಿಕ್ ಮೂವಿಯನ್ನು ನೋಡಬೇಕು ಅಥವಾ ಇದರಲ್ಲಿ ಏನಿದೆ ಅನ್ನುವಂತಹ ಒಂದು ಕ್ಯೂರಿಯಾಸಿಟಿ ಎಲ್ಲರಲ್ಲಿಯೂ ಕೂಡ ಬಿಲ್ಡ್ ಆಗಿರ್ತಕ್ಕಂಥದ್ದು. ಅದರಲ್ಲಿ ಇವತ್ತು ಪೋಸ್ಟರ್ಗಳ ಪೈಕಿ ನಾವು ಹೇಳೋದಾಯಿತು ಅಂತಂದರೆ ಮೊದಲನೇ ಪೋಸ್ಟ್ ನಾವು ನೋಡೋದಾಯಿತು ಅಂತಂದರೆ ಬಾಲಾಜಿ ಮನೋಹರ್ ಹ್ಯಾಸ್ ಭೀರಾ ಅನ್ನುವಂತಹ ಕ್ಯಾರೆಕ್ಟರ್ನ ಟಾಕ್ಸಿಕ್ ಮೂವಿಯಲ್ಲಿ ಮಾಡ್ತಾ ಇದ್ದಾರೆ ಅನ್ನುವಂತಹ ಮಾಹಿತಿಯನ್ನು ಟಾಕ್ಸಿಕ್ ಟೀಮ್ ಅವರು ಅಫಿಷಿಯಲ್ ಆಗಿ ಪೋಸ್ಟರ್ನ ಬಿಡುವುದರ ಮುಖಾಂತರ ಕನ್ಫರ್ಮ್ ಮಾಡಿರ್ತಕ್ಕಂಥದ್ದು. ತದನಂತರದಲ್ಲಿ ನಾವು ಬರೋದಾಯಿತು ಅಂತಂದರೆ ಡಾರೆಲ್ ಡಿ ಸಿಲ್ವಾ ಹ್ಯಾಸ್ ಸಲ್ವೋಡರ್ ಅನ್ನುವಂತಹ ಒಂದು ಪಾತ್ರವನ್ನು ಮಾಡ್ತಾ ಇದ್ದಾರೆ ಅನ್ನುವಂತಹ ಮಾಹಿತಿಯನ್ನು ಟಾಕ್ಸಿಕ್ ಟೀಮ್ ಅಫಿಷಿಯಲ್ ಆಗಿ ಕೊಟ್ಟಿರ್ತಕ್ಕಂಥದ್ದು. ಇವರ ಬಗ್ಗೆ ಅಷ್ಟು ಮಾಹಿತಿ ಇಲ್ಲ. ಐ ಥಿಂಕ್ ಇವರು ಗೀತು ಮೋಹನ್ ದಾಸ್ ಅವರು ಕೂಡ ಇದನ್ನು ತಮ್ಮ ಇನ್ಸ್ಟಾದಲ್ಲಿ ಪೋಸ್ಟನ್ನು ಹಾಕ್ಕೊಂಡಿದ್ರು. ಸೊ ಆದಷ್ಟು ಬೇಗ ನಾವು ನಿಮ್ಮನ್ನು ಇಂಡಿಯಾದಲ್ಲಿ ನೋಡ್ತೇವೆ ಅನ್ನುವಂತಹ ಮಾತನ್ನು ಕೂಡ ಅವರು ಆ ಒಂದು ಪೋಸ್ಟರ್ ಕೆಳಗೆ ಬರೆದುಕೊಳ್ಳುವಂತಹ ಕೆಲಸವನ್ನು ಮಾಡಿದರು. ಸೊ ನನಗನ್ನಿಸುತ್ತೆ, ಸೊ ಇವರೇನಾದರೂ ಬೇರೆ ಒಂದು ಹಾಲಿವುಡ್ಡಲ್ಲಿ ಇರ್ತಕ್ಕಂತಹ ಆ್ಯಕ್ಟರ್ ಆಗಿರಬಹುದು ಮೇ ಬಿ ಅನ್ನುವಂತಹ ಒಂದು ಮಾತು ಇರ್ತಕ್ಕಂಥದ್ದು. ಸೊ ಅವರನ್ನು ಹೊರತುಪಡಿಸಿದರೆ ನಮಗೆ ಅಕ್ಷಯ್ ಟೋನಿ ಅನ್ನುವಂತಹ ಒಂದು ಪಾತ್ರವನ್ನು ಅವರು ಮಾಡ್ತಾ ಇದ್ದಾರೆ, ಅಕ್ಷಯ್ ಅವರು ಅನ್ನುವಂತಹ ಮಾಹಿತಿಯನ್ನು ಟಾಕ್ಸಿಕ್ ಟೀಮ್ ಅವರು ಅಫಿಷಿಯಲ್ ಆಗಿ ಕನ್ಫರ್ಮ್ ಮಾಡಿರ್ತಕ್ಕಂಥದ್ದು. ತದನಂತರದಲ್ಲಿ ನಾವು ಬರೋದಾಯಿತು ಅಂತಂದರೆ ಸುದೇವ್ ನಾಯರ್ ಅನ್ನುವಂಥವರು ಹ್ಯಾಸ್ ಕಾರ್ಮಾಡಿ ಅನ್ನುವಂತಹ ಒಂದು ಪಾತ್ರವನ್ನು ಮಾಡ್ತಾ ಇದ್ದಾರೆ ಟಾಕ್ಸಿಕ್ ಮೂವಿಯಲ್ಲಿ. ಇವರು ಪಾತ್ರ ಬಹಳಷ್ಟು ಯಶ್ ಅವರಿಗೆ ಬಹಳಷ್ಟು ಹತ್ತಿರವಾಗಿರ್ತಕ್ಕಂತಹ ಪಾತ್ರ ಆಗಿರುತ್ತೆ ಅನ್ನೋ ನಿಟ್ಟಿನಲ್ಲಿ ನಮಗೆ ಗೋಚರ ಆಗುತ್ತೆ. ಒಂದು ವರ್ಷಗಳ ಹಿಂದೆ ಇವರೇನು ಗ್ಲಿಮ್ಸನ್ನು ಬಿಟ್ಟಿದ್ರು, ಆ ಒಂದು ಗ್ಲಿಮ್ಸಲ್ಲೂ ಕೂಡ ಇವರು ನಟ ಯಶ್ ಅವರು ವಾಕ್ ಮಾಡಿಕೊಂಡು ಬರ್ತಿರ್ಬೇಕಾದ್ರೆ ಇವರು ಕೂಡ ಅವರ ಹಿಂದೆ ಇಡ್ತಾರೆ. ಆ್ಯಂಡ್ ಈಗ ರೀಸೆಂಟಾಗಿ ಬಿಟ್ಟಿರ್ತಕ್ಕಂತಹ ಟೀಸರಲ್ಲಿಯೂ ಕೂಡ ಇವರು ನಟ ಯಶ್ ಅವರ ಹಿಂದೆನೇ ಇಡ್ತಾರೆ. ಅಂದರೆ ಐ ಥಿಂಕ್ ಇವರೇನಾದರೂ ನಟ ಯಶ್ ಅವರ ರೈಟ್ ಹ್ಯಾಂಡ್ ಅಥವಾ ಲೆಫ್ಟ್ ಹ್ಯಾಂಡ್ ಆಗಿರ್ಬೋದು ಅನ್ನುವಂತಹ ಒಂದಿಷ್ಟು ಗೊಂದಲಗಳು ಕ್ರಿಯೇಟ್ ಆಗಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಟಾಕ್ಸಿಕ್ ಮೂವಿಯಲ್ಲಿ ಇರ್ತಕ್ಕಂತಹ ಇಷ್ಟು ದಿವಸಗಳ ಕಾಲ ಏನು ಮಹಿಳೆಯರ ಒಂದು ಇಂಟ್ರೊಡ್ಯೂಸನ್ನು ಅಥವಾ ಅಲ್ಲಿರ್ತಕ್ಕಂತಹ ಹೀರೋಯಿನ್ಸ್ಗಳ ಇಂಟ್ರೊಡ್ಯೂಸನ್ನು ಅಥವಾ ಅವರ ಒಂದು ಪೋಸ್ಟರ್ಗಳನ್ನು ಬಿಡುಗಡೆ ಮಾಡೋದರ ಮುಖಾಂತರ ಇಷ್ಟು ಜನ ಅಭಿನಯವನ್ನು ಮಾಡ್ತಾ ಇದ್ದಾರೆ ಟಾಕ್ಸಿಕ್ ಮೂವಿಯಲ್ಲಿ, ಇಷ್ಟು ಜನ ಇದ್ದಾರೆ ಅನ್ನುವಂತಹ ತಾರಾಗಣವನ್ನು ಪರಿಚಯ ಮಾಡುವಂಥ ಕೆಲಸವನ್ನು ಟಾಕ್ಸಿಕ್ ಟೀಮ್ ಮಾಡಿತ್ತು. ಆದರೆ ಈಗ ಯಾರ್ಯಾರು ಆ್ಯಕ್ಟರ್ಸ್ಗಳಿದ್ದಾರೆ ಅನ್ನುವಂತಹ ಮಾಹಿತಿಯನ್ನು ಪುರುಷರಿಗೆ ಸಂಬಂಧಪಟ್ಟಂತೆ ಇವತ್ತು ಇಂಟ್ರೊಡ್ಯೂಸನ್ನು ಮಾಡುವಂಥ ಕೆಲಸವನ್ನು ಟಾಕ್ಸಿಕ್ ಟೀಮ್ ಮಾಡಿರ್ತಕ್ಕಂಥದ್ದು ಅಥವಾ ಮಾಡ್ತಾ ಇರ್ತಕ್ಕಂಥದ್ದು. ಪ್ರತಿದಿನವೂ ಕೂಡ ಈಗ ಯಾವಾಗ ಟೀಸರ್ ಬಿಡುಗಡೆ ಆಯಿತೋ ಪ್ರತಿದಿನ ಒಂದಲ್ಲ ಒಂದು ಅಪ್ಡೇಟ್ ಆದರೆ ಟಾಕ್ಸಿಕ್ ಟೀಮ್ ಬಗ್ಗೆ, ಟಾಕ್ಸಿಕ್ ಮೂವಿಗೆ ಸಂಬಂಧಪಟ್ಟಿರ್ತಕ್ಕಂತಹ ಅಪ್ಡೇಟನ್ನು ಟಾಕ್ಸಿಕ್ ಟೀಮ್ ಅವರು ಕೊಟ್ಟಿರ್ತಕ್ಕಂಥದ್ದನ್ನು ಅಥವಾ ಕೊಡ್ತಾ ಇರ್ತಕ್ಕಂಥದ್ದನ್ನು ನಾವು ಗಮನಿಸ್ಬೋದು. ಸೊ ಇದನ್ನು ಹೊರತುಪಡಿಸಿಯೂ ಕೂಡ ಟಾಕ್ಸಿಕ್ ಮೂವಿಯನ್ನು ನೋಡಬೇಕು ಅನ್ನುವಂತಹ ಒಂದು ಆತುರತೆ ಎಲ್ಲರಲ್ಲಿಯೂ ಕೂಡ ಮನೆ ಮಾಡಿರ್ತಕ್ಕಂಥದ್ದು. ಇವತ್ತು ಯಾವ ಬಾಲಿವುಡ್ಡಲ್ಲಿ ಟಾಕ್ಸಿಕ್ ಮೂವಿಯನ್ನು ಬ್ಯಾನ್ ಮಾಡಬೇಕು, ಯಾವ ಒಂದು ಚಿತ್ರಮಂದಿರಗಳಲ್ಲಿ ಚಿತ್ರವನ್ನು ಬಿಡುಗಡೆ ಮಾಡಲಿಕ್ಕೆ ಬಿಡಬಾರ್ದು ಅನ್ನುವಂತಹ ಮಾತು ಏನು ಕೇಳಿ ಬಂದಿತ್ತು ಯಾವಾಗ ರಾಯ ಅನ್ನುವಂತಹ ಇಂಟ್ರೊಡಕ್ಷನ್ ವಿಡಿಯೋ ಬಂದ ನಂತರದಲ್ಲಿ. ಆದರೆ ಈಗ ಅದೇ ಒಂದು ಬಾಲಿವುಡ್ಡಲ್ಲಿ ಇವತ್ತು ಟಾಕ್ಸಿಕ್ ಮೂವಿಗೆ ನಾವು ಖಂಡಿತವಾಗಿಯೂ ಕೂಡ ಬೆಂಬಲವನ್ನು ಸೂಚಿಸ್ತೇವೆ ಅನ್ನೋ ನಿಟ್ಟಿನಲ್ಲಿ ಇವತ್ತು ಎಲ್ಲರೂ ಕೂಡ ಅಷ್ಟು ಕ್ಯೂರಿಯಾಸಿಟಿಯಿಂದ ಕಾಯ್ತಾ ಇದ್ದಾರೆ ಟಾಕ್ಸಿಕ್ ಮೂವಿಯನ್ನು ನೋಡಲಿಕ್ಕೆ. ಯಾರು ದುರಂಧರ್ 2ಗೆ ಸಂಬಂಧಪಟ್ಟಂತೆ ಟಾಕ್ಸಿಕ್ ಮೂವಿಯನ್ನು ಹತ್ತಿಕ್ಕುವಂತಹ ಕೆಲಸವನ್ನು ಮಾಡ್ತಾ ಇದ್ರೋ, ಆದರೆ ಇವತ್ತು ಜನ ಅವರೇ ತಿರುಗಿ ಬಿದ್ದಿದ್ದಾರೆ. ನಾವು ಟಾಕ್ಸಿಕನ್ನೇ ನೋಡ್ತೀವಿ, ಟಾಕ್ಸಿಕ್ಕಿಗೆ ಮೊದಲ ಆದ್ಯತೆ, ನಾವು ದುರಂಧರು ನೋಡ್ತೀವಿ ಆದರೆ ಟಾಕ್ಸಿಕ್ಗೆ ಫಸ್ಟ್ ಪ್ರಿಫರೆನ್ಸನ್ನು ಕೊಡ್ತೀವಿ, ಟಾಕ್ಸಿಕನ್ನು ಮೊದಲು ನೋಡಿ ಅದಾದ ಬಳಿಕ ನಾವು ದುರಂಧರನ್ನು ನೋಡ್ತೀವಿ ಅನ್ನುವಂತಹ ಮಾತನ್ನು ಇವತ್ತು ಸಾರ್ವಜನಿಕರು ಹೇಳ್ತಾ ಇರ್ತಕ್ಕಂತಹ ಮಾತು. ಸೊ ಹಾಗಾಗಿ ಡೇ ಬೈ ಡೇ
ಟಾಕ್ಸಿಕ್ ಮೂವಿಗೆ ಸಂಬಂಧಪಟ್ಟಿರ್ತಕ್ಕಂಥ ಅಪ್ಡೇಟ್ ಆದರೆ ಬಂದಿರತಕ್ಕಂಥದ್ದು. ಆ್ಯಂಡ್ ಟಾಕ್ಸಿಕ್ ಮೂವಿಗೆ ಸಂಬಂಧಪಟ್ಟಿರ್ತಕ್ಕಂತಹ ಇನ್ನೊಂದು ಅಪ್ಡೇಟ್ ಏನಪ್ಪ ಅಂತಂದರೆ, ಟಾಕ್ಸಿಕ್ ಮೂವಿಗೆ ಸಿಕ್ಕಿರ್ತಕ್ಕಂತಹ ಥಿಯೇಟರ್ಗಳ ಸಂಖ್ಯೆ ಸುಮಾರು ದುರಂಧರ್ 2 ಮೂವಿಗೆ ಹೋಲಿಸ್ಕೊಳ್ಳೋದಾಯಿತು ಅಂತಂದರೆ ಸುಮಾರು 1000ಕ್ಕಿಂತ ಹೆಚ್ಚಿನ ಮಟ್ಟದ ಥಿಯೇಟರ್ಗಳ ಸಂಖ್ಯೆ ಎನ್ನುವಂಥದ್ದು ಟಾಕ್ಸಿಕ್ ಮೂವಿಗೆ ಹೆಚ್ಚಾಗಿ ಸಿಕ್ಕಿರ್ತಕ್ಕಂಥದ್ದು ಅನ್ನುವಂತಹ ಮಾಹಿತಿಯೂ ಕೂಡ ಬಂದಿರತಕ್ಕಂಥದ್ದು. ಒಟ್ಟಾರೆಯಾಗಿ ಟಾಕ್ಸಿಕ್ ಮೂವಿ ಫಸ್ಟ್ ದಿನದ ಕಲೆಕ್ಷನ್ 200 ಕೋಟಿಯಿಂದ 300 ಕೋಟಿ ಆಗಬಹುದು ಅನ್ನುವಂತಹ ಮಾಹಿತಿಯನ್ನು ಅಥವಾ ಈ ಟ್ರೇಡ್ ಪಂಡಿತರು ಹೇಳುವಂತಹ ಮಾಹಿತಿ ಪ್ರಕಾರವಾಗಿ. ಸೊ ಹಾಗಾದರೆ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಸಂಬಂಧಪಟ್ಟಂತೆ ಈ ಪರಿಯಾಗಿರ್ತಕ್ಕಂತಹ ಫರ್ ಡೇ ಕಲೆಕ್ಷನ್ ಈ ಮಟ್ಟಕ್ಕೆ ನಮ್ಮ ಕನ್ನಡ ಚಿತ್ರ ಬೆಳೀತಾ ಇದೆ ಅಂತಂದರೆ ಅದಕ್ಕೆ ಡೆಫಿನೆಟ್ಲಿ ಯಶ್ ಅವರೇ ಕಾರಣಕರ್ತರಾಗ್ತಾರೆ. ಸೊ ಮೊದಲು ಏನೇ ಆದರೂ ಕೂಡ ಹೊಸ ಅಧ್ಯಾಯವನ್ನು ಅವರು ಶುರು ಮಾಡಲಿಕ್ಕೆ ಹೋಗ್ತಾ ಇದ್ದಾರೆ. ಸೊ ಆಲ್ ದ ಬೆಸ್ಟ್ ಅಂತೇಳಿ ಹೇಳ್ತಾ, ನೀವೇನಾದರೂ ಟಾಕ್ಸಿಕ್ ಮೂವಿಗೆ ಇಷ್ಟಪಡುವವರಾದರೆ, ನೀವೇನಾದರೂ ಟಾಕ್ಸಿಕ್ ಮೂವಿಗೋಸ್ಕರ ವೇಟನ್ನು ಮಾಡ್ತಾ ಇದ್ದರೆ ತಪ್ಪದೇ ಈ ವಿಡಿಯೋಗೆ ಲೈಕನ್ನು ಮಾಡಿ ಹಾಗೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವೇನಾದರೂ ಈ ವಿಡಿಯೋನ ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದರೆ ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತೇಳಿ ಹೇಳ್ತಾ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಲವ್ ಯು, ಬಾಯ್.